ಸೊ ನನ್ನ ಹೆಲ್ತ್ ಎಕ್ಸ್ಪರ್ಟ್ ಆಲ್ಮೋಸ್ಟ್ ಪಕ್ಕದಲ್ಲೇ ಇದ್ದಾರೆ. ಈ ಒಂದು ಅಮೇಜಿಂಗ್ ರೆಸಿಪಿ ಇನ್ಸ್ಟಂಟ್ ಫ್ರೈಡ್ ನೂಡಲ್ಸ್ನ ಫ್ರೈ ಮಾಡಿಬಿಟ್ಟು ಅದಕ್ಕೊಂದು ಗ್ರೇವಿ ಮಾಡಿ ಮೇಲೆ ಹಾಕೋಬಿಟ್ಟು ಅದನ್ನ ತಿನ್ನೋದು. ಸೊ ತಿನ್ನುವಾಗ ಕಡುಮ್ ಅಂತ ಬಾಯಲ್ಲಿ ಅನ್ಸುತ್ತೆ, ಗ್ರೇವಿಯಲ್ಲಿರೋ ಟೇಸ್ಟ್ ಅಮೇಜಿಂಗ್ ಆಗುತ್ತೆ. ಟ್ರೈ. ಸೊ ಅಮೇಜಿಂಗ್ ಆಗಿರುವಂತಹ ಇನ್ಸ್ಟಂಟ್ ಫ್ರೈಡ್ ನೂಡಲ್ಸ್ ಇದನ್ನ ಹೇಗೆ ಮಾಡ್ಕೊಡ್ತಾರೆ ಅಂತ ಅಂದ್ಬಿಟ್ಟು ಹೇಳಿ ಕಂಪ್ಲೀಟ್ ಆಗಿ ತೋರಿಸ್ಕೊಡ್ತಾರೆ. ಬಟ್ ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಹೀಗಿದೆ, ಅದನ್ನ ನೋಡ್ಕೊಂಬನ್ನಿ. ಫ್ರೈಡ್ ಇನ್ಸ್ಟಂಟ್ ನೂಡಲ್ಸ್ ಬೇಕಾಗುವ ಪದಾರ್ಥಗಳು: ಕಾರ್ನ್ಫ್ಲೋರ್, ಬಟಾಣಿ, ಅಚ್ಚ ಖಾರದ ಪುಡಿ, ಈರುಳ್ಳಿ, ಕ್ಯಾಪ್ಸಿಕಮ್, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ನೂಡಲ್ಸ್ ಮತ್ತು ಇನ್ಸ್ಟಂಟ್ ಮಸಾಲ. ಓಕೆ, ಸೊ ವೀಕ್ಷಕರೇ ನೋಡ್ಕೊಂಡ್ ಬಂದ್ರಿ ಇನ್ಸ್ಟಂಟ್ ಫ್ರೈಡ್ ನೂಡಲ್ಸ್ ನ ಇವಾಗ ವಿನಯ್ ಅವರು ಹೇಗೆ ರೆಡಿ ಮಾಡೋದನ್ನ ತೋರಿಸ್ಕೊಡ್ತಾರೆ. ಬನ್ನಿ ಹಾಗಾದ್ರೆ. ಸೊ ಫಸ್ಟ್ ಏನ್ ಕೊಡ್ಲಿ? ಫಸ್ಟ್ ಎಣ್ಣೆ ಬಿಸಿ ಮಾಡ್ಕೊಳ್ಳೋಣ ಅಂತ. ಹೌದಾ, ಪ್ಯಾನ್ ಇಟ್ಕೊಂತೀರಾ? ಎಣ್ಣೆ ಒಂದ್ ಸ್ವಲ್ಪ ಎಣ್ಣೆ ಕಾಯಿಕೊಳ್ಳೋಣ ಅಂತೆ. ಮೊದಲು ಈ ನೂಡಲ್ಸ್ ಇನ್ಸ್ಟಂಟ್ ನೂಡಲ್ಸ್ ಫ್ರೈ ಮಾಡ್ಕೊಳ್ಳೋಣ ಅಂತೆ. ಎಣ್ಣೆ ಇವಾಗ ಒಂದ್ ಸ್ವಲ್ಪ ಕಾದಿದೆ. ಇದೇ ಎಣ್ಣೆಯಲ್ಲಿ ನಾವು ನೂಡಲ್ಸ್ ಹಾಕೊಂಡ್ಬಿಟ್ಟು ಎರಡೂ ಕಡೆ ಫ್ರೈ ಮಾಡ್ಕೊಳ್ಳೋಣ ಅಂತೆ. ಓಕೆ, ಈ ತರ ನೂಡಲ್ಸ್ ಹಾಕೊಳ್ಳೋಣ ಅಂತೆ. ಓಕೆ, ಮೀಡಿಯಂ ಹಾಟ್ ಅಲ್ಲಿ ಫ್ರೈ ಆಗಿ ಸಾಕು. ಫ್ರೈ ಮಾಡ್ಕೊಳ್ಳೋಂತೆ. ಸೊ ಇನ್ಸ್ಟಂಟ್ ನೂಡಲ್ಸ್ ನಾವು ಕೆಲವರು ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳಿದ್ರೆ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಏನಪ್ಪಾ ಇದು ಈ ನೂಡಲ್ಸ್ನ ಇನ್ಸ್ಟೆಂಟ್ ಆಗಿರೋದನ್ನ ಮತ್ತೆ ಅದನ್ನ ಎಣ್ಣೆಗೆ ಹಾಕೊಂತ ಇದಾರೆ ಅಂತ. ಬಟ್ ಇದು ಇನ್ಸ್ಟಂಟ್ ಫ್ರೈಡ್ ನೂಡಲ್ಸ್ ರೀ, ಅದಕ್ಕೆ ಡಿಫ್ರೆಂಟ್ ಆಗಿ ಒಂದು ರೆಸಿಪಿನ ಹೇಳ್ಕೊಡ್ತಾ ಇರೋದು. ಅಮೇಜಿಂಗ್ ರೆಸಿಪಿನ ಅಮೇಜಿಂಗ್ ರೆಸಿಪಿ ನೋಡಿ. ಇಲ್ಲಿ ಸೀಕ್ರೆಟ್ಸ್ಗಳನ್ನೆಲ್ಲ ರಿವೀಲ್ ಮಾಡ್ತಾ ಇದ್ದಾರೆ. ಖಂಡಿತ ಇವ್ರಿಗೆ ಒಂದು ಏನಾದ್ರು ಬಹುಮಾನ ಕೊಟ್ಬಿಡ್ಬೇಕು ನಾವು. ಇದು ಫ್ರೈ ಆಗಿದೆ, ಇದನ್ನ ಆಫ್ ಮಾಡ್ಕೊಳ್ಳೋಣ ಅಂತೆ. ಬೌಲ್ ಕೊಟ್ಬಿಡಿ. ಬೌಲ್ ಕೊಡ್ಲಾ? ಬೌಲ್ಗೆ ತಕೊಂಡ್ ಮಾಡೋಣ ಅಂತ. ಇದನ್ನ ಈ ತರ ಸ್ವಲ್ಪ ತಣ್ಣಗಾದ್ಮೇಲೆ ಅದನ್ನ ನಾವು ಬ್ರೇಕ್ ಮಾಡೋಣ. ಸೊ ನಾವು ಇವಾಗ ಒಂದು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅದಕ್ಕೆ. ಸೊ ಗ್ರೇವಿಗೆ ನಮಗೆ ಅದನ್ನೇ ಅಲ್ಲೇ ಶಿಫ್ಟ್ ಮಾಡ್ಕೊಂತೀರಾ? ಇದನ್ನ ಇಲ್ಲಿ ಶಿಫ್ಟ್ ಮಾಡ್ಕೊಂಡ್ಬಿಟ್ಟು ಒಂದು ಪ್ಯಾನ್ ತಗೊಳ್ಳೋಣ ಅಂತೆ. ಸೊ ಪ್ಯಾನಿಗೆ 3 ಸ್ಪೂನ್ ಎಣ್ಣೆ ಹಾಕಿ. ಒಂದು 3 ಸ್ಪೂನ್ ಎಣ್ಣೆ ಹಾಕ್ಬೇಕಾಗುತ್ತೆ. ಸೊ ಇದರಿಂದ 2 ಸ್ಪೂನ್ ಸಾಕಾಗುತ್ತೆ. 2 ಸ್ಪೂನ್ ಸಾಕು. ಅದಕ್ಕಿಂತ ಜಾಸ್ತಿ ಎಣ್ಣೆ ಏನು ಕನ್ಸಂಪ್ಷನ್ ಆಗಲ್ಲ. ಸೊ ಎಣ್ಣೆ ಬಿಸಿ ಆಗಲಿ. ಓಕೆ, ಸೊ 2 ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀರಾ? ಸೊ ನಾವು ಇದು ಬಿಸಿ ಆಗಿದೆ. ಬೆಳ್ಳುಳ್ಳಿ ಕೊಡಿ. ಬೆಳ್ಳುಳ್ಳಿ ಇಲ್ಲದೆ ಸ್ಪೂನ್ ಬೇಕಾ? ಸ್ಪೂನ್ ಕೊಡಿ. ಸೊ ಇದು ಚಾಪ್ ಮಾಡಿರೋಂಥ ಬೆಳ್ಳುಳ್ಳಿ. ಹೌದು, ಪೂರ್ತಿ ಬೆಳ್ಳುಳ್ಳಿನ ಹಾಕೊಂಡಿದ್ದಾಯ್ತು. ಸ್ವಲ್ಪ ಅದು ಫ್ಲೇವರ್ ಬಿಡ್ಕೊಳ್ಳಿ ಅಲ್ಲಿವರೆಗೂ. ಬೆಳ್ಳುಳ್ಳಿನ ಹಾಗೇನೆ ಸ್ವಲ್ಪ ಫ್ರೈ ಮಾಡಬೇಕಾಗುತ್ತೆ. ಫ್ರೈ ಮಾಡಬೇಕು, ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಬೇಕು. ಸೊ ಇದು ಫ್ಲೇವರ್ ಚೆನ್ನಾಗಿ ಕೊಡುತ್ತೆ. ಹೌದು. ಸೊ ನಾವು ಇಟ್ ಇಸ್ ಟರ್ನಿಂಗ್ ಇಂಟು ಗೋಲ್ಡನ್ ಬ್ರೌನ್. ಇವಾಗ ನಾವು ಈರುಳ್ಳಿನ ಹಾಕೊಳ್ಳೋಣ. ಕ್ಯಾಪ್ಸಿಕಮ್ ಅನ್ನು ಹಾಕೊಳ್ಳೋಣ. ನಮ್ಗೇನು ಇಲ್ಲಿ ಈರುಳ್ಳಿ ಫ್ರೈ ಆಗ್ಬೇಕಂತೇನಿಲ್ಲ, ಕಂಟಿನ್ಯೂಸ್ ಹಾಕೊಂಡ್ಬಿಡ್ಬೋದು. ಸೊ ಕ್ಯಾಪ್ಸಿಕಮ್ ಒಂದು ಸ್ವಲ್ಪ ಫ್ರೈ ಆಗೋದಕ್ಕೆ ಟೈಮ್ ತೊಡೆಯುತ್ತೆ? ಇಲ್ಲ, ಅವೆರಡು ಜೊತೆಗೇನೆ ಇದು ಫ್ರೈ ಮಾಡ್ಕೊಳ್ಳೋದು. ಗ್ರೀನ್ ಪೀಸ್ ಹಾಕೊಳ್ಳೋದು. ಸೊ ನಾವು ಇವಾಗ ಇದು ಹೈ ಫ್ಲೇಮಲ್ಲೇ ಆಗಬೇಕು. ಓಕೆ. ಸೊ ಒಂಥರ ಸ್ಟಿರ್ ಫ್ರೈ ಅಂತ ಹೇಳ್ತೀವಿ. ಹೌದು, ಹಾಗೆ ಈ ಥರ. ನೋಡಿ ಇದು ಎಕ್ಸಾಕ್ಟ್ ನಾವು ಟಾಸ್ ಮಾಡ್ಕೊಳ್ಳೋಣ ಅಂತ. ಹೌದು, ನೀರು ಕೊಡಿ. ನೀರು ಬೇಕಾಗುತ್ತೆ? ನೀರು ಹಾಕುತ್ತೆ. ಸುಮಾರು 1 ಕಪ್ ಅಷ್ಟು ನೀರು ಹಾಕೋಣಂತೆ. 1-1.5 ಕಪ್ ಅಷ್ಟು. ಕಪ್ ಬೇಕಾ? ಸುಮಾರು 1.5 ಕಪ್ ಅಷ್ಟು ನೀರು ಹಾಕೊಂಡಿದ್ದಾಯ್ತು. ಸ್ವಲ್ಪ ಖಾರದ ಪುಡಿ ಹಾಕಿ. ಖಾರದ ಪುಡಿ ನಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ಆಬ್ವಿಯಸ್ಲಿ ಖಾರ ಜಾಸ್ತಿ, ಸ್ಪೈಸಿ ಆಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಶೋರ್ ಹಾಗಾದ್ರೆ. ಸೊ ನಿಮಗೆ ಖಾರ ಎಷ್ಟು ಹಾಕಬೇಕು ಅಂತ ಹೇಳಿದ್ರೆ ಸಾಕು ಅನ್ಸುತ್ತೆ, ಅಷ್ಟು ಕ್ಲೀನ್ ಆಗಿ ಹಾಕೊಡ್ತೀರಾ? ಡೆಫಿನೆಟ್ಲಿ, ನಾವು ಇರೋದು ಅದಕ್ಕೆ. ಮಸಾಲ ಅದ್ರ ಜೊತೆಗೆ ಏನ್ ಮಸಾಲ ಬಂದಿರುತ್ತೆ, ಹೌದು, ಆ ಮಸಾಲಾನ ಹಾಕೊಳ್ಳೋಣ ಅಂತೆ. ಅದರಲ್ಲಿ ಥಿಕ್ನಿಂಗ್ ಏಜೆಂಟ್ ಇರುತ್ತೆ ಮಸಾಲಾದಲ್ಲಿ. ಹೌದು. ಸೊ ಸ್ವಲ್ಪ ತಿಕ್ ಆಗತ್ತೆ, ಆದ್ರೂ ನಾವು ಸ್ವಲ್ಪ ಎಕ್ಸ್ಟರ್ನಲ್ ಥಿಕ್ನಿಂಗ್ ಏಜೆಂಟ್ ಹಾಕ್ಬೇಕಾಗತ್ತೆ. ಸೊ ನಾವು ಒಂದು ಸ್ಲರಿ ಅಂತ ಮಾಡ್ಕೊಳ್ಳೋಣ ಇವಾಗ. ಕಾರ್ನ್ಫ್ಲವರ್ ಮಿಕ್ಸರ್ಗೆ 1-2 ಸ್ಪೂನ್ ನೀರು ಹಾಕಿ ಮಿಕ್ಸ್ ಮಾಡಿ, ನೀರು ಹಾಕಿ ಮಿಕ್ಸ್ ಮಾಡಿ ಕೊಡಿ. ಓಕೆ. ಸ್ವಲ್ಪ ಉಪ್ಪನ್ನು ಹಾಕೋಣ. ಓಕೆ. ಸೊ ಇವಾಗ ಇದು ರೆಡಿ ಆಗಿದೆ, ಕಾರ್ನ್ಫ್ಲೋರ್ನ ಒಂದು ಪೇಸ್ಟು ರೆಡಿ ಇದೆ. ಓಕೆ, ಸ್ಲರಿ ಟೈಪಲ್ಲಿ ಏನು ಬೇಕು ಅಂತ ಹೇಳಿದ್ರೆ? ಎಸ್, ರೆಡಿ ಇದೆ. ಈಗ ನೂಡಲ್ಸನ್ನ ಬ್ರೇಕ್ ಮಾಡ್ಕೊಳ್ಳಿ ಸ್ಮಾಲ್ ಪೀಸಲ್ಲಿ. ಇದನ್ನು
ಹಾಂ ಬ್ರೇಕ್ ಮಾಡ್ಕೊಳ್ಳಿ. ಎಸ್, ಈ ಥರ ಬ್ರೇಕ್ ಮಾಡ್ಕೊಳ್ಳಿ. ಓಕೆ, ನೂಡಲ್ಸ್ ಬ್ರೇಕ್ ಆಗಿದೆ. ಎಸ್, ಈ ಥರ. ಸೊ ಸ್ಲರಿಯನ್ನು ಹಾಕೊಳ್ಳೋಣ. ಓಕೆ, ಇದು ಎಷ್ಟು ಥಿಕ್ನೆಸ್ ಬೇಕು ನೋಡ್ಕೊಂತ ಮಿಕ್ಸ್ ಮಾಡ್ಕೊಳ್ಳೋದು. ಓಕೆ, ಸೊ ಇದು ರೆಡಿ ಆಗಿದೆ. ನೂಡಲ್ಸ್ ಮೇಲೆ ಹಾಕೊಂಡ್ಬಿಡೋಣ ಅಂತ. ಎಸ್, ಈ ಥರ ಹಾಕ್ಬಿಟ್ಟು ಹಾಂ, ವಾವ್. ಓಕೆ, ಸೊ ಬೇಸಿಕಲಿ ನೀವು ಇದನ್ನ ತೆಗೆದುಬಿಟ್ಟು ಅಲ್ಲಿ ಮಿಕ್ಸ್ ಮಾಡಲಿಲ್ಲ, ಇಲ್ಲ, ಅದನ್ನ ಡೈರೆಕ್ಟ್ ಆಗಿ ಈ ಹಾಕೊಂಡಿದ್ದೀವಿ. ಫ್ರೈ ಮಾಡಿರುವಂತಹ ನೂಡಲ್ಸ್ಗೆ ಹಾಕಿರೋದು. ಓಕೆ, ಸೊ ಸೊ ನಾವ್ ಏನ್ ಅಸ್ಯೂಮ್ ಮಾಡ್ತೀವಿ ಅದು ಇಲ್ಲಿ ಆಗೋದಿಲ್ಲ, ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಶೆಫ್ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಆಗುತ್ತೆ. ಹೌದು, ನಾನು ಅನ್ಕೊಂತಾ ಇರ್ತೀನಿ ಇವಾಗ ನೆಕ್ಸ್ಟ್ ಇದನ್ನ ಹಾಕ್ತಾರೆ ಅಂತ ಹೇಳಿ. ಒಂದು ಮೈಂಡ್ ಗೇಮ್ ಇಲ್ಲಿ ನಡೆಯೋದಿಲ್ಲ. ಓಕೆ, ಇಟ್ಸ್ ಅಮೇಝಿಂಗ್ ಫ್ರೈಡ್ ನೂಡಲ್ಸ್ ಇಸ್ ರೆಡಿ. ಓಕೆ, ಟೇಸ್ಟ್ ಮಾಡಿ ನಮಗೆ ಹೇಳ್ಬೇಕು. ಖಂಡಿತ. ವಾ ವಾ, ಅದು ಬರ್ತಾ ಇರುವಂಥ ಹಬೆನಲ್ಲಿ ಅದರ ಘಮ, ಮಸಾಲೆಯ ಪೂರ್ತಿ ಘಮ, ಹಾ, ಅದರಲ್ಲಿ ತರಕಾರಿನೂ ಕೂಡ ಮಿಕ್ಸ್ ಆಗಿದೆ. ಸೊ ಇದನ್ನು ಖಂಡಿತ ಟೇಸ್ಟ್ ಮಾಡಿ ಹೇಳ್ತೀನಿ. ಸೊ ಇದನ್ನು ಹೇಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳಿ ಮತ್ತೊಮ್ಮೆ ರೀಕ್ಯಾಪ್ನಲ್ಲಿ ತೋರಿಸಿ ಅದನ್ನು ನೋಡ್ಕೊಂಬನ್ನಿ. ಫ್ರೈಡ್ ಇನ್ಸ್ಟೆಂಟ್ ನೂಡಲ್ಸ್ ಮಾಡುವ ವಿಧಾನ. ಮೊದಲು ಒಂದು ಪ್ಯಾನ್ನಲ್ಲಿ ಎಣ್ಣೆ ಹಾಕಿ ಎಣ್ಣೆ ಬಿಸಿಯಾದ ನಂತರ ನೂಡಲ್ಸ್ ಹಾಕಿ ಫ್ರೈ ಮಾಡಿಕೊಳ್ಬೇಕು. ನಂತರ ಪ್ಯಾನ್ನಲ್ಲಿ ಎಣ್ಣೆ, ಬೆಳ್ಳುಳ್ಳಿ ಹಾಕಿ ಫ್ರೈ ಮಾಡಿ ಅದರೊಂದಿಗೆ ಈರುಳ್ಳಿ, ಕ್ಯಾಪ್ಸಿಕಮ್, ಬಟಾಣಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ನೀರು, ಅಚ್ಚ ಖಾರದ ಪುಡಿ, ಇನ್ಸ್ಟೆಂಟ್ ಮಸಾಲ, ಉಪ್ಪು, ಕಾರ್ನ್ಫ್ಲೋರ್ಗೆ ನೀರು ಹಾಕಿ ರೆಡಿ ಮಾಡಿಕೊಂಡ ಸ್ಲರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡಿದ ನೂಡಲ್ಸ್ನೊಂದಿಗೆ ಹಾಕಿದರೆ ವೆರಿ ಟೇಸ್ಟಿ ಫ್ರೈಡ್ ಇನ್ಸ್ಟೆಂಟ್ ನೂಡಲ್ಸ್ ಸವಿಯಲು ಸಿದ್ಧವಾಗಿರುತ್ತೆ. ಓಕೆ, ಸೊ ವೀಕ್ಷಕರೇ ನೋಡ್ಕೊಂಡ್ ಬಂದ್ರಿ ಇನ್ಸ್ಟಂಟ್ ಫ್ರೈಡ್ ನೂಡಲ್ಸ್ನ ಹೇಗೆ ಮಾಡಿದ್ರು ಅಂತ ಅಂದ್ಬಿಟ್ಟು ಹೇಳಿ. ಅಮೇಝಿಂಗ್ ಆಗಿರುವಂತಹ ರೆಸಿಪಿ ಇದು. ಇದನ್ನ ನಮ್ಮ ಕೈಲಿದೆ, ಇದನ್ನ ಟೇಸ್ಟ್ ಮಾಡ್ತೀನಿ. ಎಸ್, ಹೇಗಿದೆ ಅಂತ ಹೇಳ್ತೀನಿ. ಆಹಾ, ಮಾತಾಡ್ಬೇಕು ಮನ್ಸು ಬರಲ್ಲ, ತಿಂತಾನೆ ಇರಬೇಕು ಅಂತ ಅನ್ಸುತ್ತೆ. ಬಟ್ ಅವ್ರು ಏನು ಮಾಡ್ತೀರಾ, ನನ್ನ ಕೆಲಸ ಹೇಳೋದೇನೆ. ನಾರ್ಮಲಾಗಿ ನೂಡಲ್ಸ್ನ ಇನ್ಸ್ಟೆಂಟಾಗಿ ಪ್ರಿಪೇರ್ ಮಾಡ್ಕೊಂಡು ತಿಂದಿರ್ತೀರ. ಬಟ್ ಆದರೆ ಹೀಗೆ ಒಂದು ಸರಿ ನೀವು ಟ್ರೈ ಮಾಡಿರಿ, ಅವಾಗ ಗೊತ್ತಾಗುತ್ತೆ ಪಕ್ಕಾ ಒರಿಜಿನಲ್ ಟೇಸ್ಟು. ಇನ್ಸ್ಟೆಂಟಾಗಿ ಫ್ರೈ ಮಾಡ್ಕೊಂಡು ತಿಂದಿದ್ರೆ ನಿಜಕ್ಕೂ ಅಮೇಝಿಂಗ್ ಆಗಿರುತ್ತೆ. ಫಂಟಾಸ್ಟಿಕ್ ಆಗಿದೆ. ಆ್ಯಂಡ್ ಮಕ್ಳಿಗೆ ಕೊಟ್ಟರೆ ಮಮ್ಮಿ ತುಂಬ ಯಮ್ಮಿ ಅಂತ ಅಂದ್ಬಿಟ್ಟು ಕಾಂಪ್ಲಿಮೆಂಟ್ಸು ಕೂಡ ಬರುತ್ತೆ.